ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಏನಪ್ಪ ಏನೋ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹೌದು ವೀಕ್ಷಕರೇ, ಇದು ಭಾಳ ವರ್ಷಗಳಿಂದ ಹುಡುಕ್ತಾ ಇದ್ದಿದ್ದು, ಭಾಳ ಜನ ಕೂಡ ಕೇಳ್ತಾ ಇದ್ದಿದ್ದಂಥದ್ದು. ಅದನ್ನೇ ಸಿಗ್ತಾ ಇರಲಿಲ್ಲ, ಸುಮಾರು ವರ್ಷಗಳಿಂದನೇ ಆಗಿದೆ, ಇದು ನನಗೆ ಸಿಕ್ಕಲಿಲ್ಲ. ಅದು ಕೆಲವು ಕಡೆ ಇರುತ್ತೆ, ಅದನ್ನು ತರಬೇಕು ಅಂದಾಗ ಅದು ಭಾಳ ಸ್ಟ್ರಾಂಗ್ ಇದೆ. ಇದು ಏನು ಅಂದರೆ ತೆಗಿಯೋಕ್ಕಾಗಲ್ಲ, ಒಳ್ಳೆ ಕಬ್ಬಿಣದ ಥರ ಇರುತ್ತೆ. ಇದನ್ನು ಮಳೆ ಇದ್ದಾಗ ಮಾತ್ರ ಹೋದಾಗ ನಮ್ಗೆ ಸಿಗುತ್ತೆ. ಮಳೆಗಾಲದಲ್ಲಿ ಮಳೆ ಇಲ್ದಾಗ ಹೋದಾಗ ಮಾತ್ರ ಅದನ್ನು ಏನು ಮಾಡಿದ್ರು ತೆಗಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾದಂಥದ್ದು. ಮನೆಗೆ ಸಿಕ್ಕಲ್ಲ. ಇದನ್ನು ನಾನು ಸಾಕಷ್ಟು ಕೇಳಿ ಬಿಟ್ಬಿಟ್ಟಿದೆ. ಅದನ್ನು ಸಿಕ್ಕಲ್ಲ, ಇದು ಏನು ಅಷ್ಟು ಅದ್ಭುತವಾಗಿ ಮೂಲಿಕೆ ಆಗೋಗ್ಬಿಟ್ಟಿದೆ ಅಂತ. ಇದೊಂದು ವಶೀಕರಣ ಮೂಲಿಕೆ ಅಂತ ಅಂದ್ಬಿಟ್ಟು, ಗಂಡ ಹೆಂಡತಿ ಮಕ್ಕಳು ಯಾವುದೇ ಆಗಲಿ ಅವ್ರ ಮಾತು ಕೇಳಬೇಕು ಅಂದಾಗ ಇದು ಅದ್ಭುತವಾದಂಥ ಒಂದು ಮೂಲಿಕೆ. ಇದು ದೇವರಿಗೂ ಕೂಡ ಬರುತ್ತೆ. ಇದು ದೇವರುಗಳು ಕೂಡ ನಾವು ಹಾಕ್ತೀವಿ. ಪ್ರತಿಯೊಂದಕ್ಕೂ ಆಕರ್ಷಣೆಗೆ, ವಶೀಕರಣಕ್ಕೆ, ದೇವತಾ ಆಕರ್ಷಣೆಗೆ. ಮನೆಯಲ್ಲಿ ಇಟ್ಟರೆ ಇದ್ರದ್ದೊಂದು ವೈಬ್ರೇಷನ್ ಆ ರೀತಿ ಒಂದು ಮನೆಯಲ್ಲಿ ಆ ರೀತಿಯಾಗಿ ಒಂದು ಏನಪ್ಪ ಅಂದರೆ ಒಂದು ಆಕರ್ಷಣೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಒಗ್ಗಟ್ಟಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಮಕ್ಕಳು ಹೇಳದೇ ಇರೋ ಮಾತು ಕೇಳ್ದಿರೋ ಥರ ಇರ್ತಾರೆ, ಏನು ಹೇಳಿದ್ರು ಅವ್ರ ಕಿವಿಗೆ ಹಾಕ್ಕೊಳ್ಳಲ್ಲ ಅಂಥದ್ದಿರ್ಬೋದು. ಈ ಎಲ್ಲದಕ್ಕೂ ಬರೋ ಅಂಥ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ. ಇದು ಹೆಸರು ನಾನು ಹೇಳ್ತೀನಿ, ನೀವು ಸ್ಕಿಪ್ ಮಾಡಿದೆ ನೋಡಿ. ರೀತಿ ಬರುತ್ತೆ, ಭಾಳ ಗಟ್ಟಿ ಇದೆ. ಇದನ್ನು ದೇವರುಗಳಿಗಾದರೆ, ಮೂಲಿಕೆಗಳಲ್ಲಾದರೆ ಸೇರಿಸಿ ಅದನ್ನು ಹಾಕ್ತಾರೆ. ಈ ಗಂಡ ಹೆಂಡತಿ ವಶೀಕರಣಕ್ಕೆ, ಮಕ್ಕಳ ವಶೀಕರಣಕ್ಕಾದರೆ ಇದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಯಾಕೆ ನಾನು ಇಲ್ಲಿ ಹೇಳಿ ಅದನ್ನು ಬೇರೆ ರೀತಿಯಲ್ಲಿ ಎಲ್ಲ ಹೋಗೋದು ನನಗೆ ಇಷ್ಟ ಇಲ್ಲ. ಇಲ್ಲಿ ನನ್ನ ಹೆಸರು ಮಾತ್ರ ಹೇಳಿರ್ತೀನಿ. ನಾನು ಇದನ್ನು ಅದ್ರ ಬಳಸೋದು ಯಾವ ರೀತಿ, ಏನು ಉಪಯೋಗ ಮಾಡೋದು ಯಾವ ಅಂತ ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾಕೆ ಬೇರೆ ಯಾವುದಾದ್ರು ಹೇಳ್ಬೋದು, ಇಂಥದ್ದೆಲ್ಲ ಹೇಳಿದಾಗ ಕೆಲವೊಂದು ಒಳ್ಳೆಯದಕ್ಕಿಂತ ಕೆಟ್ಟ ಪರಿಣಾಮನೇ ಜಾಸ್ತಿ ಆಗೋದು. ನನಗೂ ಸಾಕಷ್ಟು ಹೆಣ್ಮಕ್ಳು ಹೇಳ್ತಾರಮ್ಮ, ಹೇಳ್ಬೇಡಿ, ತೋರಿಸ್ಬೇಡಿ ಅಂತಂದ್ಬಿಟ್ಟು. ಅದಕ್ಕಾಗಿ ಕೂಡ ನಾನು ಇದನ್ನು ಹೇಳೋದಿಲ್ಲ. ಯಾಕಂದರೆ ಅವ್ರು ಪಡೋ ಕಷ್ಟ ಅವ್ರಿಗೆ ಗೊತ್ತು ಪಾಪ, ಅಂಥದ್ದೆಲ್ಲ ಇರುತ್ತೆ. ಇದು ಬಂದು ಕಾಡು ಮೃಷ್ಟಿ ಅಂತಂದ್ಬಿಟ್ಟು ಹೆಸರು ಹೇಳ್ತಾ ಇದ್ದೀನಿ. ಬಳಸೋದು ನಾನು ಇಲ್ಲಿ ಹೇಗೆ ಏನು ಉಪಯೋಗ ಮಾಡಬೇಕು ಅಂತ ಹೇಳಲ್ಲ. ಇದು ಕಾಡು ಮೃಷ್ಟಿ ಅಂತ. ಗೊತ್ತಿರೋರಿಗೆ ಏನಾದರೂ ಇದ್ದರೆ ಇದನ್ನು ಗೊತ್ತು ಮಾಡ್ಕೋಬೋದು. ಏನಕ್ಕೆ ಹಾಕ್ತಾರೆ, ಹೆಂಗೆ ಹಾಕ್ತಾರೆ, ಯಾವ ರೀತಿ ಬಳಸಬೇಕು, ಯಾವ ರೀತಿ ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದು ಇದಕ್ಕೆ ಬರುತ್ತೆ. ಪ್ರತಿಯೊಂದಕ್ಕೂ ಬರುತ್ತೆ. ಇದು ಇಲ್ದಿರೋ ಅಂಥದ್ದು ಯಾವುದು ಹೋಮ ಆಗಲಿ, ಹವನ ಆಗಲಿ, ದೇವತಾ ಪ್ರತಿಷ್ಠಾಪನೆ ಆಗಲಿ, ಇಂಥ ಮನೆ ಸಮಸ್ಯೆಗಳಾಗಲಿ ಯಾವುದು ಕೂಡ ಇದು ಇಲ್ಲದೆ ಇದು ಕೆಲಸ ಆಗೋದೇ ಇಲ್ಲ. ಅದೇ ರೀತಿ ಇನ್ನೂ ಒಂದು ವಸ್ತು ಕೂಡ ನಾನು ತೋರಿಸ್ತೀನಿ. ಅದು ಕೂಡ ಅಷ್ಟೇ, ಪ್ರತಿಯೊಂದಕ್ಕೂ ಇದನ್ನು ಭಾಳ ಜನ ಕೂಡ ಕೇಳ್ತಾಯಿದ್ರು. ಇದೆಯಾ ನಿಮ್ಮ ಹತ್ರ, ಸಿಗ್ತಾಯಿಲ್ಲ, ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಸಿಗ್ತಾಯಿಲ್ಲ ನಮಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕೂಡ ಇದನ್ನು ಇವತ್ತು ನಾನು ಇದನ್ನು ಕೂಡ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಕೂಡ ನಾನು ಇದಿದೆ ನೋಡಿ, ಎಷ್ಟು ಗಟ್ಟಿ, ಒಂದು ಈ ಕಡ್ಡಿ ಮುರಿಯೋಕ್ಕೆ ಆಗಲ್ಲ, ಅಷ್ಟು ನಾರು ಥರ ಇದು ಬೇರುಗಳು ನಾರು ಥರ ಈ ರೀತಿ ಗಟ್ಟಿ ಇರ್ತಾವೆ ನೋಡಿ. ಈ ಮರದ ತುಂಡು ಥರ ಇವೆಲ್ಲ ನೋಡಿ. ಇದು ಎಷ್ಟು ಗಟ್ಟಿ ಇದೆ ಅಂದರೆ ಇದು ಅಷ್ಟು ಅದ್ಭುತವಾದಂಥ ಗಟ್ಟಿ ಇದೆ. ಇದನ್ನಂತೂ ಅದರಿಂದನೇ ಇದನ್ನು ತೆಗಿಯೋಕ್ಕಾಗಲ್ಲ. ಮತ್ತು ತೆಗಿಬೇಕು ಅಂದರೂ ಕೂಡ ಇದನ್ನು ಹೋಗಿ ದಿವಸದಲ್ಲಿ ಸಿದ್ಧಿ ಮಾಡಿಕೊಂಡು ಇದು ಪೂಜೆ ಮಾಡಿ ತದನಂತರ ಮಾರನೇ ದಿವಸ ಇದನ್ನು ತರಬೇಕು ನೋಡಿ. ಇದು ಸ್ವಲ್ಪ ಇನ್ನೂ ಹಸಿನೇ ಇದೆ. ನಾನು ಸ್ವಲ್ಪ ಮೊನ್ನೆನೇ ಎಲ್ಲ ಪೂಜೆ ಮಾಡಿ ತರಿಸಿರೋ ಅಂಥದ್ದು, ಹಾಗಾಗಿ ಇನ್ನೂ ಸ್ವಲ್ಪ ಇದಿದೆ. ಅಂದರೆ ಇದೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇದೆ. ಮೊನ್ನೆ ನೋಡಿದಾಗ ಸ್ವಲ್ಪ ಭಾಳ ಇದ್ದಿತ್ತು. ಇವತ್ತು ನಾನು ಸ್ವಲ್ಪ ನೆರಳಲ್ಲಿ ಇಟ್ಟಿದ್ದೆ. ಇದನ್ನು ತಂದು ಇದು ಬಿಸಿಲಲ್ಲಿ ಒಣಗಿಸ್ಬಾರ್ದು, ಇದರ ಸಾರಾಂಶ ಎಲ್ಲ ಒಟ್ಟೋಗುತ್ತೆ. ಇದನ್ನೇನಿದ್ರು ನೆರಳಲ್ಲೇ ಇದನ್ನು ಒಣಗಿಸ್ಬೇಕು. ನೆರಳಲ್ಲೇ ಒಣಗಿಸಿದಾಗ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ, ಮತ್ತು ಕೆಲಸ ಕೂಡ ಇದು ಅದೇ ರೀತಿ ಕೆಲಸನ ಮಾಡುತ್ತೆ. ಬನ್ನಿ, ಈಗ ಇನ್ನೊಂದು ವಸ್ತು ನಾವು ನೋಡೋಣ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ 2-3 ಥರ ಮಿಕ್ಸ್ ಆಗೋಗಿದೆ. ಬೇರೆ ಬೇರೆ ರೀತಿಯಾಗಿ ತೋರಿಸ್ತೀನಿ ನಾನು. ಎರಡು ಥರ ಮೂಲಿಕೆಗಳು ಮಿಕ್ಸ್ ಆಗೋಗಿದೆ. ಅದು ನಾನು ಆರಿಸಿಲ್ಲ, ಹಾಗೆ ಇಕ್ಕಿದೆ. ಅದು ಒಣಗಾಕಿದಾಗ ಎರಡೂ ಮಿಕ್ಸ್ ಮಾಡಿ ತಂದುಬಿಟ್ಟಿದ್ದೀನಿ ನಾನು. ಹಾಗಾಗಿ ಸ್ವಲ್ಪ ಅದು ಇದು ಎರಡೂ ಇದೆ. ಇರಲಿ,
ಎಲ್ಲನೂ ಕೆಲಸಕ್ಕೆ ಬರೋ ಅಂಥದ್ದೇ, ಯಾವುದು ಬಿಸಾಕೋ ಅಂಥ ಕೆಲಸ ಯಾವುದೂ ಇಲ್ಲವೇ ಇಲ್ಲ. ನೋಡಿದ್ರೇ ಗಮ್ ಅನ್ನತ್ತೆ. ಇದು ಬಂದು ಬಿಳಿ ಗುಲ್ಗಂಜಿ ಬೇರು. ಇದು ಕೂಡ ಸಾಮಾನ್ಯ ಸಿಗ್ತಾ ಇಲ್ಲ ಎಲ್ಲ ಕಡೆನೂ, ಇದು ಕೂಡ ಸಿಗ್ತಾ ಇಲ್ಲ. ಇದರಲ್ಲಿ ಬಿಳಿ ಭೂತಾಳೆ ಕೂಡ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಬಿಳೆ ಭೂತಾಳೆಗಳಿದೆಲ್ಲ. ಅದಿನ್ನೂ ಸ್ವಲ್ಪ ಏನು ಅಂದರೆ ಬಲ್ತ್ರೆ ಇನ್ನೂ ವೈಟಾಗಿ ಬರುತ್ತೆ. ಇದು ಸ್ವಲ್ಪ ಇನ್ನೂ ಸಣ್ಣ ಸಣ್ಣ ಇದೆ. ಇದರಲ್ಲಿ ನಾರು ಥರ ಬರುತ್ತೆ. ಬಿಳೆ ಭೂತಾಳೆ ಮತ್ತು ಬಿಳಿ ಗುಲ್ಗಂಜಿ ಬೇರು ಇದು ನೋಡಿ. ಈ ಬಿಳೆ ಗುಲ್ಗಂಜಿ ಬೇರು ಕೂಡ ಸಾಕಷ್ಟು ಗೊತ್ತಿರೋರಿಗೆ ಇದು ಏನು ಕೆಲಸಕ್ಕೆ ಬರುತ್ತೆ ಅಂತ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಇದು ಕೂಡ ವಶೀಕರಣಕ್ಕೆ, ದೇವತಾ ಇದಕ್ಕೆ ಇವೆಲ್ಲ ಬಿಳಿ ಗುಲ್ಗಂಜಿ, ಉತ್ತರಾಣಿ ಕಡ್ಡಿ, ಕಪ್ಪು ಹುಮ್ಮತ್ತಿ ಬೇರು ಇವೆಲ್ಲ ಇಲ್ಲದೆ ಯಾವ ಹೋಮ ಆಗಲಿ ಯಾವ ಒಂದು ದೇವ ಪ್ರತಿಷ್ಠಾಪನೆ ಆಗಲಿ ಆಗೋದೇ ಇಲ್ಲ. ಇದು ಅಂದರೆ ಕೆಲವರು ಹೇಳ್ತಾರೆ ನೋಡಿ, ಇದು ಒಂದು ಗೋರೋಜನ ಇಲ್ಲದೆ ಏನು ಕೆಲಸನೂ ಆಗಲ್ಲ ಅಂತ. ಅದೇ ರೀತಿ ಈ ಒಂದು ಇವು ಇಲ್ಲ ಅಂದರೆ ಹೋಮಗಳಾಗಲಿ ಪ್ರತಿಷ್ಠಾಪನೆಗಳಾಗಲಿ ಈ ಥರ ವಶೀಕರಣಕ್ಕಾಗಲಿ ಇದೆಲ್ಲ ಸಾಕಷ್ಟು ಬರೋ ಅಂಥದ್ದು. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಮೂಲಿಕೆಗಳೆಲ್ಲ ಹಾಕ್ಕೊಂಡಾಗ ಹೋಮ ಕೂಡ ಮಾಡ್ತಾರೆ. ಇದರೊಡೆ ಭಾಳ ಅದ್ಭುತ ಬಿಳೆಯದು ಅಂತಂದರೆ ಮಹಾಲಕ್ಷ್ಮಿಗೆ ಭಾಳ ಇಷ್ಟವಾದಂಥದ್ದು. ಇದನ್ನು ಗಂಧ ತೆಗೆದ್ಬಿಟ್ಟು ಇದ್ರ ಜೊತೆಗೆ ಪುನುಗು ಆಗಲಿ, ಗೋರೋಜನ ಆಗಲಿ, ಅಥವಾ ಜವಾದು ಆಗಲಿ, ಅರಗಜ್ಜ ಆಗಲಿ, ಯಾವುದೋ ಒಂದು ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಹಾಕಿ ಚೆನ್ನಾಗಿ ತೆಗೆದ್ಬಿಟ್ಟು ಇದನ್ನು ಹಣೆಗೆ ಇಟ್ಕೊಂಡು ಹೋದ್ರೆ ಇದೇ ಒಂದು ವಶೀಕರಣ ಆಗುತ್ತೆ. ಯಾವುದು ಸಿಕ್ಕರೆ ಮಲ್ಲಿಗೆ ಹತ್ತಾರು ಅಂತ ಕೂಡ ಸಿಗುತ್ತೆ. ಆ ಹತ್ತಾರು ಕೂಡ ನೀವು ಅದರಲ್ಲಿ ಕೂಡ ಉಜ್ಜಿ ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಣೆಗೆ ಇಟ್ಕೊಂಡು ಹೋದಾಗ ಸರ್ವಜನ ವಶೀಕರಣ ಆಗುತ್ತೆ. ಈ ವಶೀಕರಣಕ್ಕೆ ಇದು ಹೆಸರು ಹೇಳಿ ಮಾಡಿಸಿದಂಥ ಒಂದು ಮೂಲಿಕೆ. ಇದು ಅದ್ಭುತವಾದಂಥ ಮೂಲಿಕೆ. ಇವೆಲ್ಲ ಸಾಕಷ್ಟು ಇದಾವೆ. ಇದು ಒಂದರಲ್ಲೇ ಎಷ್ಟೋ ಥರ ಅಂಜನಗಳು ಕೂಡ ಮಾಡ್ಬೋದು. ಒಂದೇ ಅಲ್ಲ, ಇದನ್ನು ಸುಟ್ಟುಬಿಟ್ಟು ಅದಕ್ಕೆ ಕೆಲವೊಂದು ವಸ್ತುಗಳು ಹಾಕಿ ಕಪ್ಪು ಥರ ಮಾಡಿ ಇದನ್ನು ನೀವು ಹಣೆಗೆ ಇಟ್ಕೊಂಡ್ರೆ ಅದು ಕೂಡ ನಿಮಗೊಂದು ಅಂಜನ ರೀತಿ ಆಗುತ್ತೆ. ಸಾಕಷ್ಟು ಅಂಜನ ರೀತಿಲಿ ಮಾಡ್ಕೋಬೋದು ನೋಡಿ. ಇವೆಲ್ಲ ಎಷ್ಟು ಅದ್ಭುತವಾದಂತು ಅಂದರೆ ನಮಗೆ ಕೆಲವುಗಳನ್ನ ಜನ ಗೊತ್ತಿಲ್ಲದೆ ನಾಶ ಮಾಡ್ತಿರ್ತಾರೆ. ಯಾಕೆಂದರೆ ಬಿಳೆ ಗುಲ್ಗಂಜಿ ಸಾಮಾನ್ಯ ನಾವು ಕೂಡ ಹಾಕಿದ್ರೂ ಇಷ್ಟು ದಪ್ಪ ನಮಗೆ ಸಿಕ್ಕಲ್ಲ. ಪಾಟಲ್ಲಿ ಏನು ಅದು ಬೇರುಗಳೆಲ್ಲ ದಪ್ಪ ಆಗಲ್ಲ, ಭಾಳ ಸಣ್ಣ ಇರುತ್ತೆ ನೋಡಿ. ಈ ರೀತಿ ಇಷ್ಟು ಸಣ್ಣಕ್ಕೆ ನಮಗೆ ಬರೋ ಅಂಥದ್ದು. ಪಾಟಲ್ಲಿ ನಾವು ಹಾಕಿದಾಗ ಜಾಸ್ತಿ ದಪ್ಪ ಬರೋದಿಲ್ಲ. ಏನೋ ನಮಗೇನಾದರೂ ಅಂದರೆ ಆ ಒಂದು ಗುಲ್ಗಂಜಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವು ಹಾಕ್ಕೋಬೇಕಾಗುತ್ತೆ. ಇಷ್ಟು ದಪ್ಪಗಳು ಯಾವುದೇ ರೀತಿ ಬರಲ್ಲ. ಇದು ಭೂಮಿಲಿ ಬಂದಾಗ ಮಾತ್ರ ಇಷ್ಟು ದಪ್ಪ ಬರುತ್ತೆ. ಇದನ್ನು ಸಾಕಷ್ಟು ಇದೆ. ಇದರದ್ದು ಕೆಲಸಗಳು ಗೊತ್ತಿರೋರಿಗೆ ಗೊತ್ತಿದೆ, ಗೊತ್ತಿಲ್ಲದಿರೋರಿಗೆ ಸ್ವಲ್ಪವಾಗಿ ಹೇಳ್ತಾ ಇದ್ದೀನಿ. ಮುಂದೆ ಕೂಡ ಹೇಳ್ಕೊಂಡು ಹೋಗ್ತೀನಿ ನಾನು. ಇದನ್ನೆಲ್ಲ ನೀವು ಕರಕು ಮಾಡಿ ಕೂಡ ಅದಕ್ಕೆ ಜವಾದು ಅತ್ತಾರು ಇವೆಲ್ಲ ಮಿಕ್ಸ್ ಮಾಡಿ ಹಣೆಗೆ ಇಟ್ಕೊಂಡೋಗಿ, ಅಂದರೆ ಮಂತ್ರ ಹೇಳಬೇಕು. ಮಂತ್ರ ಹೇಳಿದ್ರೆ ಸುಮ್ಮನೆ ತೇದ್ಬಿಟ್ಟು ಇಟ್ಕೊಂಡೋದೆ ಅಥವಾ ಸುಟ್ಟಿಟ್ಟೆ ಅಂದರೆ ಏನೂ ಕೆಲಸ ಮಾಡಲ್ಲ ಅದು. ಅದಕ್ಕೆ ನೀವು ಸರಿಯಾದ ರೀತಿಲಿ ವಶೀಕರಣ ಮಂತ್ರ, ಮತ್ತು ಇದಕ್ಕೆ ಸ್ತಂಭನ ಕೂಡ ಮಾಡ್ಬೋದು. ಸ್ತಂಭನಕ್ಕೆ ಸ್ತಂಭನ ಮಂತ್ರ ಅಂದರೆ ಎಲ್ಲದೂ ಆಗಲಿ ಹಣೆಗೆ ಇಟ್ಕೊಂಡು ಹೋಗ್ತಿರೋ ಅಥವಾ ಜೋಬಲ್ಲಿ ಇಟ್ಕೊಂಡು ಹೋಗ್ತಿರೋ, ಪರ್ಸಲ್ಲಿ ಇಟ್ಕೊಂಡು ಹೋಗ್ತಿರೋ, ಇದು ಮಹಾಲಕ್ಷ್ಮಿ ಇರೋದ್ರಿಂದ ಇದನ್ನು ಕೂಡ ಒಂದು ರೇಷ್ಮೆ ದಾರ ಅಥವಾ ಕೆಂಪು ದಾರ ಇದರಲ್ಲಿ ಸುತ್ತಬೋದು. ಅಥವಾ ಹಸಿರು ದಾರ ಇದ್ದರೂ ಕೂಡ ಇದನ್ನು ನೆಟ್ಟು ಚೆನ್ನಾಗಿ ಸುತ್ತಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಂಡು ನೀವು ನಿಮ್ಮ ಪರ್ಸ್ಗಳಲ್ಲಿ ನಿಮ್ಮ ಇದರಲ್ಲಿ ಇಟ್ಕೊಂಡು ಹೋದರೆ ಒಂದು ಅದ್ಭುತವಾದಂಥ ಒಂದು ಲಕ್ಷ್ಮೀ ವಶೀಕರಣ ಆಗುತ್ತೆ. ಸಾಕಷ್ಟು ಇದೆ ವೀಕ್ಷಕರೇ. ನಾನೀಗ ನಿಮಗೆ ಎರಡೆರಡು ಇದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಭಾಳ ಜನ ಕೇಳ್ತಾ ಇದ್ರಿ, ಹಾಗಾಗಿ ನೀವು ಗೊತ್ತಾಗಲಿ. ಮತ್ತು ಭಾಳ ಜನ ಇದನ್ನು ಅದರಿಂದ ಉಪಯೋಗ ಏನು ತಿಳಿಸಿ ಅಂತಿದ್ರಿ. ಮತ್ತು ಕೆಲವರು ಕೂಡ ಮೊನ್ನೆಯೊಬ್ಬರು ಯಾವುದೋ ಮಯೂರ ಶಿಕ್ಕಿನೋ ಯಾವುದ್ರದ್ದೋ ಒಂದು ಅದ್ರ ಬಗ್ಗೆ ಹೇಳಿ ಅಂತ ಕೂಡ ಹೇಳಿದರು. ಖಂಡಿತ ಮುಂದಿನ ಒಂದು ಇದರಲ್ಲಿ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಿಮಗೆ ಗೊತ್ತಿಲ್ಲದಿರೋ ವಿಷಯ ಇದೇನೋ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಮೂಲಿಕೆ ಕೂಡ ನಮಗೆ ಬೇಕಾಗಿ ಒಂದು ಗರಿಕೆ ಕೂಡ ಅದರಲ್ಲಿ ಎಷ್ಟೋ ಕೆಲಸ ಆಗುತ್ತೆ. ಗರಿಕೆ ಕೂಡ ನಾವು ಅಂದ್ಕೊತೀವಿ ಗರಿಕೆ ಏನು ಕೆಲಸ ಮಾಡುತ್ತೆ ಅಂತ. ಆ ಗರಿಕೆಯಲ್ಲಿ ಕೂಡ ಎಷ್ಟು ಅದ್ಭುತವಾದಂಥ ಕೆಲಸಗಳಿರುತ್ತೆ. ಅಂತಾದಾಗ ಇಂಥ ದೊಡ್ಡ ಮೂಲಿಕೆಗಳಿಂದ ಕೆಲಸ ಹಾಗೆ ಆಗುತ್ತೆ. ಇದಂತೂ ಮೊದಲೇ ಹೇಳಿದ್ನಲ್ಲ, ಕಾಡು ಮೃಷ್ಟಿ ಅಂತ. ಈ ಕಾಡು ಮೃಷ್ಟಿ ಇದಂತೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ವೀಕ್ಷಕರೇ, ಈ ಒಂದು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ.
ಮತ್ತು ಇನ್ನೊಬ್ಬರು ಸುಮ್ಮನೆ ಹಾಕಿದ ತಕ್ಷಣ ನಮಗೆ ಬೇಕು ಅಂತ ಸುಮ್ಮನೆ ಫೋನ್ ಕಾಲ್ ಮಾಡೋದು, ಇವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬೇಕು ಅಂತಂದಾಗ ಅದನ್ನು ಒಂದು ವಾಟ್ಸಪ್ಪಲ್ಲಿ ಹಾಕಿ ಇಷ್ಟು ಬೇಕು ನಮಗೆ ಅಂದರೆ ಅದ್ರ ಬಗ್ಗೆ ಏನಿದೆ ಎಷ್ಟಿದೆ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಬೇಕು ಅಂತ ಅನ್ನೋದು ಫೋನ್ಗಳು ಮಾಡ್ತಾ ಇರೋದು, ನಮಗೂ ಸಮಯ ಇರೋದಿಲ್ಲ, ಸುಮ್ಮನೆ ಫೋನ್ ಮಾಡೋದು, ಈ ಥರ ಮಾಡ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ. ನಿಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ನಾನು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.